ಏ ಸರ ಅದ್ ಮಾತೇ ಆಡಂಗಿಲ್ರಿ. ನಮ್ನ ಆಲ್ರೆಡಿ ಸ್ಟೇಷನ್ದಾಗ ಬರ್ಕೊಟ್ಬಿಟ್ಟು ಮಾಡ್ಕೊಂಡ್ ಬಂದ್ಬಿಟ್ವಿ. ಅವಾಗ ಚಿಕ್ಕ ವಯಸ್ಸಾಗ ಬಿಟ್ಟು ಓಡ್ ಬಂದ್ಬಿಡ್ತಿದ್ವಿ. ಕೆಲವ್ರು ನಾನು ಚಡ್ಡಿ ಬಿಟ್ಬಿಟ್ಟು ಬಂದಿದ್ರೆ ಅವ್ರ ಮನ್ಸನ್ನೆಲ್ಲ ಗೆದ್ದೆ ಗೆಲ್ತೀನಿ ಅಂತ ಹಾಕ್ಬಿಟ್ಟು ಕ್ಯಾಪ್ಷನ್ ಅಲ್ಲಿ ಯಾಕಂದ್ರೆ ಇನ್ಮೇಲೆ ನಾನು ದುರಂಕಾರಿ ಆಗೋಣ ಅನ್ಕೊಂಡಿದೀನಿ ಅಂತ. ಅದ್ ಬಾಯಲ್ಲಿ ಹೇಳಲ್ಲ, ಅಲ್ಟ್ರಾ ಲೆಜೆಂಡ್ಗಳು ಮಾತ್ರ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಇಲ್ಲಿ ಇಟ್ಬಿಟ್ಟು 4 ಜನ ಕಂಡಿಡ್ಬಿಟ್ಟು ಮಾತಾಡ್ಸ್ಬಿಟ್ರೆ ಅವನು ನಾವು ಸೆಟ್ಟಿಂಗ್ ಮಾಡ್ಕೊಂಡ್ಬಿಡೋದು. ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಮುಂದಿನ ವಾರ ಬೇಕಾದ್ರೆ ನಿನಗ್ ಸಪೋರ್ಟ್ ಮಾಡ್ತೀನಿ, ಹೋಗ್ಬಿಟ್ಟು ಬಂದಿನಿ, ಒಂದ್ ವಾರ ಊರಲ್ಲಿ ಇದ್ಬಿಟ್ಟು ಬಂದ್ಬಿಡ್ತೀನಿ, ಮುಂದಿನ ವಾರ ನೀನು ಊರಿಗೆ ಹೋಗಕ್ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟ ಅಂತ ಕೆಲಸ ಮಾಡಕತ್ತೀನಿ ನಾನು, ಮಾಡ್ತಾ ಇದೀನಿ ನಾನು. ಹೌದು, ಜನರ ಕೈಯಲ್ಲಿ ಉಗಿಸ್ಕೊಳ್ಳಂತ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿ ನಾನು ಪರಿವರ್ತನೆ ಆಗ್ಬೇಕು ಹೊರತು ಅದಕ್ಕೆ ಹೋಗ್ಬಿಟ್ಟು ನೀನ್ ಏನಲ್ಲ ಹಿಂಗ್ ಕಮೆಂಟ್ ಮಾಡಿದ್ಯಾ ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋದು. ಬರಹಗಾರನಾಗಿದ್ರೆ, ಒಬ್ಬ ಜರ್ನಲಿಸ್ಟ್ ಆಗಿದ್ರೆ ನಾನು ಸಬ್ಸ್ಕ್ರಿಪ್ಷನ್ ತಗೋಬಹುದು. ನಾನೇ ಮಿಡಲ್ ಕ್ಲಾಸ್ ಮಾಡ್ಬಿಟ್ಟಿದ್ರು, ನಿಂತ್ಕೊಂಡು ಡೈಲಾಗ್ ಹೊಡಿಯೋದಲ್ಲಪ್ಪ ಅವನು ಹಿಂಗೆ ಹೋಗಿ. ಯಾವಾಗ ಎಂಟ್ರಿ ಸರ್ ಇನ್ಸ್ಟಾಗ್ರಾಮ್ ಲೈಫ್ ಇವಾಗ ಹೊಸದು ಸರ್. ನಾವು ಟಿಕ್ ಟಾಕ್ ಜಾಮ ಮ್ಯೂಸಿಕ್ ಅಲ್ಲಿ ಇತ್ತು ಗೊತ್ತಾ, ಹೌದು, ಆವಾಗ್ಲೇ ಮಾಡ್ತಾ ಇದ್ವಿ. ಅವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರ ನೀವು? ಕಂಟೆಂಟ್ ಅಂದ್ರೆ ಅವಾಗನು ಸೇಮ್ ಇದ್ರಲ್ಲಿ ಹೆಂಗ್ ವಿಡಿಯೋ ಮಾಡ್ತೀವಿ ಆ ತರ ಅದ್ರಲ್ಲೂ ಟಿಕ್ ಟಾಕ್ ಮ್ಯೂಸಿಕ್ ಅಲ್ಲಿ ಫಸ್ಟ್ ಮಾಡ್ತಿದ್ವಿ ಸರ್. ಮ್ಯೂಸಿಕ್ ಅಲ್ಲಿ ನಾವು ಅದು ಇದ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅಂದ್ರೆ ಓನ್ ಕಂಟೆಂಟ್ ಮಾಡ್ತಾ ಇರ್ಲಿಲ್ಲ. ಮ್ಯೂಸಿಕ್ ಅಲ್ಲಿ ಯಾವ್ದೋ ಒಂದು ಟ್ರೆಂಡಿಂಗ್ ಟಾಪಿಕ್ ಬರ್ತಾ ಇತ್ತು, ಯಾವ್ದೋ ಒಂದು ಸಾಂಗ್ ಇಲ್ಲ ಯಾವ್ದೋ ಒಂದು ಡೈಲಾಗು. ಅಂದ್ರೆ ಇವಾಗ ನಾವು ಮಾಡಿರೋದನ್ನ ಹಿಂಗೆ ಆಡಿಯನ್ಸ್ ಅದನ್ನ ಡಬ್ ಮಾಡ್ತಾರಲ್ಲ ಆ ತರ ಡಬ್ ಮಾಡ್ತಾ ಇದ್ವಿ. ಯಾವ್ದೋ ಮ್ಯೂಸಿಕ್ ಅಲ್ಲಿ ಡಬ್ ಸ್ಮ್ಯಾಶ್ ಅಲ್ಲಿ ಮ್ಯೂಸಿಕ್ ಅಲ್ಲಿ ಎಲ್ಲ ಡಬ್ ಸ್ಮ್ಯಾಶ್ ಮಾಡ್ತಿದ್ವಿ. ಆಮೇಲೆ ಬರ್ತಾ ಬರ್ತಾ ಅದು ಟಿಕ್ ಟಾಕ್ ಆಯ್ತಲ್ಲ, ಟಿಕ್ ಟಾಕ್ ಅಲ್ಲಿ ಏನೊಂದು 15-20 ವಿಡಿಯೋ ಬಿಟ್ಟಿದೀನಿ ಏನೋ ಅಷ್ಟೇ. ಒಂದು 7,000 ಫಾಲೋವರ್ಸ್ ಇದ್ರು ಟಿಕ್ ಟಾಕ್ ಅಲ್ಲೇ. ಆಮೇಲೆ ಬಿಟ್ಬಿಟ್ಟಿದೆ, ಏನಕ್ಕಪ್ಪ ಇದು ಸುಮ್ಮನೆ, ಅದು ಬ್ಯಾನ್ ಆಗೋಗ್ಬಿಡ್ತು. ಬ್ಯಾನ್ ಆದಾಗ ಹೆಂಗ್ ಆಗ್ಬಿಡ್ತು ಅಂದ್ರೆ ಏನಪ್ಪ ಇದು ಹಿಂಗ ಆಗ್ಬಿಡ್ತಲ್ಲ, ಅಷ್ಟು ಬೇಜಾರಾಗ್ಬಿಡ್ತು ಸರ್. ಇದು ಟಿಕ್ ಟಾಕ್ ಬ್ಯಾನ್ ಆದಾಗ ನನ್ಗಷ್ಟೇ ಅಲ್ಲ, ಸುಮಾರು ಜನಕ್ಕೆ ಬೇಜಾರಾಗ್ಬಿಡ್ತು. ತುಂಬಾ ಜನ ಅಡಿಕ್ಟ್ ಆಗ್ಬಿಟ್ಟಿದೆ. ಅಡಿಕ್ಟ್ ಅಂದ್ರೆ ಇದು ಹೆಂಗಂದ್ರೆ ನೋಡಿ ಸರ್, ಈ ಸೋಷಿಯಲ್ ಮೀಡಿಯಾ ಇದೆಲ್ಲ, ಇವಾಗ ನಿಮ್ನ ಇಟ್ಕೊಂಡೆ ಹೇಳ್ತೀನಿ, ನನ್ನ ಇಟ್ಕೊಂಡೆ ಹೇಳ್ತೀನಿ, ಈ ಕುಡಿಯೋದು ಸೇದೋದು ಒಂದು ಕೆಲವೊಬ್ರಿಗೆ ಒಂದೊಂದು ಚಟಗಳಿರ್ತವೆ. ಹೌದು, ಎಲ್ಲದಕ್ಕಿಂತ ಡೆಡ್ಲಿ ಶೋಕಿ ಕಂಟೆಂಟ್ ಕ್ರಿಯೇಷನ್. ಹೌದು, ಒಂದ್ ವಿಡಿಯೋ ಸ್ವಲ್ಪ ರ್ಯಾಂಕ್ ಆಗ್ಬಿಟ್ಟು ಒಂದ್ 4 ಜನ ಕಂಡಿಡ್ಬಿಟ್ಟು ಮಾತಾಡ್ಸ್ಬಿಟ್ರೆ ಒಂದ್ 4 ದಿನ ವಿಡಿಯೋ ಬಿಟ್ಟಿಲ್ಲ ಅಂದ್ರೆ ಅದ್ರಲ್ಲೇ ತಲೆ ಹುಡ್ಕೊಂಡ್ಬಿಡುತ್ತೆ, ವಿಡಿಯೋ ಹಾಕಿಲ್ಲ ಅಂತ. ಬಟ್ ನಾನು ಊರ್ ಕಡೆ ಎಲ್ಲ ಹೋಗ್ಬಿಟ್ರೆ ಇದನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. ಊರ್ ಕಡೆ ಹೋದ್ರೆ ಇವಾಗ ಆದ್ರೂ ಅಷ್ಟೇ, ಇವಾಗ ಒಂದು 30 ದಿನ ಯಾರೋ ನನಗೆ ಚಾಲೆಂಜ್ ಮಾಡ್ಬಿಟ್ಟಿದ್ರು, ನಿಂತ್ಕೊಂಡು ಡೈಲಾಗ್ ಹೊಡಿಯೋದಲ್ಲಪ್ಪ, ಅವನು ಹಿಂಗೆ ಹೋಗಿದ್ನಂತೆ ನಮ್ಮ ಒಂದು ಹುಡುಗ. ಅದ್ ಹೇಳ್ತೀನಿ ಇವತ್ತು ನನ್ನ ಇಷ್ಟ ಪೇಜಲ್ಲಿ ರಿವೀಲ್ ಮಾಡಿದ್ಮೇಲೆ ಗೊತ್ತಾಗ್ಲಿ. ಹಂಗೆ ಎಲ್ಲ ಹೋಗಿದ್ನಂತೆ, ಅವಾಗ ಅವ್ರ ರೀಚ್ ತೋರ್ಸಿದ್ರಂತೆ. ಇವನು ಇಲ್ಲೋಡಿಲ್ಲ ನಮ್ಮ ಪರಶುರಾಮಣ್ಣಂದು ಹೆಂಗೈತಿ, 1.5 CR ಐತಿ, 1.8 CR ಐತಿ, 2 ಅಕೌಂಟನು ಕೋಟಿ ವ್ಯೂಸ್ ಇರೋದು. ಡ್ಯಾಶ್ ಬೋರ್ಡ್, ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್. ಓಕೆ, 1.5 ಕೋಟಿ, ಇನ್ನೊಂದು 1.7 CR ಐತೆ ವ್ಯೂಸ್. ಅಂದ್ರೆ ಟೋಟಲ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ರೀಚ್. ಅದನ್ನ ತೋರ್ಸವನೆ. ಅವಾಗ ಅವ್ರ ಅಂದ್ರಂತೆ, ನಿಂತ್ಕೊಂಡು ಡೈಲಾಗ್ ಹೊಡಿಯೋದಲ್ಲ, ಅಷ್ಟೊಂದು ಪೇಷನ್ಸ್ ಇದ್ರೆ, ಅಷ್ಟೊಂದು ಕಾಂಟೆಂಟ್ ಕ್ರಿಯೇಟರ್ ಅಂತ ಪ್ರೂವ್ ಮಾಡ್ಬೇಕಂತಿದ್ರೆ ಏನೋ ಒಂದ್ ಮಾಡಕ್ ಹೇಳೋದು. ಏನ್ ಮಾಡೋದು, ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ ವ್ಲಾಗರ್. ರೋಡಲ್ಲಿ ಕ್ಯಾಮ್ರಾ ಹಿಡಿಬೇಕು, ಅಂದ್ರೆ ಯಾರಿಗೂ ನಾಚ್ಕೊಳ್ಳೋದಂಗೆ, ಏನು ಮಾಡದೇ ಇರಂಗೆ ಎತ್ಕೊಂಡು ಮಾತಾಡೋದು, ನಾನು ತಿಂದೆ ಉಂಡೆ ಪ್ರತಿಯೊಂದನು ಅದನ್ನ ಮಾಡು ಅಂತ ಹೇಳಿ, ಅವಾಗ ಗೊತ್ತಾಗುತ್ತೆ. ಮಾಡಿದ್ರೆ ಅವಾಗ ಒಪ್ತೀನಿ ಅಂತ ಹೇಳಿದ್ರಂತ ಅವ್ರು. ಅವ್ರ ಹೆಸರು ಕೂಡ ಹೇಳಿಲ್ಲ ಇನ್ನ ಹುಡುಗ ನನಗೆ. ಅವನ್ ಬಂದು ನನ್ನ ಹತ್ರ ಹಿಂಗ ಅಂದ, ಹೌದಾ ನಿನ್ನ ಖುಷಿ 30 ದಿನ ಮಾಡಿ ತೋರಿಸ್ತೀನಿ ನಮ್ಮಲ್ಲಿ ಅಂತ ಹೇಳಿ 30 ದಿನ ವ್ಲಾಗ್ ಮಾಡ್ತಾ ಇದೀನಿ. ಡೈಲಿ ಜಾತ್ರೆ ಎಬ್ಬಿಸ್ಬಿಟ್ಟಿದೀನಿ ಐಡಿ. ಇವಾಗ ಎಷ್ಟಾಗಿದೆ ಸರ್ ಇಲ್ಲಿವರೆಗೂ? ಕಂಪ್ಲೀಟ್ ಮಾಡಿದ್ರೆ ಸರ್? ಇವತ್ತು 30ನೇ ದಿನ. ಇವತ್ತೇ ಲಾಸ್ಟ್ ದಿನ. ಇವತ್ತು ಲಾಸ್ಟ್ 30ನೇ ದಿನಕ್ಕೆ ನಿಮ್ ಯೂಟ್ಯೂಬ್ ಚಾನಲ್ ಒಂದು ರಿವ್ಯೂ ಕೊಡ್ತಾ ಇರೋದು, ಇಂಟರ್ವ್ಯೂ ಕೊಡ್ತಾ ಇರೋದು. ನೆಕ್ಸ್ಟ್ ಮತ್ತೆ 30 ಡೇಸ್ ಆದ್ಮೇಲೆ ಏನ್ ಕೊಡ್ತೀರಾ ಸರ್ ಚಾಲೆಂಜ್? ಸರ್ 30 ಡೇಸ್ ಆದ್ಮೇಲೆ ಏನಿಲ್ಲ ಸರ್, ಆಮೇಲೆ ನಂದು ಇವಾಗೆಲ್ಲ ಮತ್ತೆ ಕೇಳ್ಬೇಕು ಜನಗಳ ಹತ್ರನೇ. ಅವ್ರಿಗೆ ಇಷ್ಟ ಆಗೋದ್ ಮಾಡ್ಬೇಕು ಸರ್. ನಾವು ನಮ್ಗೆ ಇಷ್ಟ ಆಗೋದ್ ಮಾಡಿದ್ರೆ ಅದು ನಡೆಯಲ್ಲ. ಫಸ್ಟ್ ನಮ್ಗೆ ಇಷ್ಟ ಆಗಿದ್ದೆಲ್ಲ ಮಾಡಿದೀವಿ. ಇವಾಗ 1 ಲಕ್ಷ ಜನ ನಮ್ನ ಒಂದು ಐಡಿಲಿ 1,24,000 ಜನ ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ನೊಂದು ಐಡಿಲಿ ಆಲ್ಮೋಸ್ಟ್ 18,000 ಚೇಂಜ್ ಇದೆ. ಅದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಪೇಜ್, ಅದು ಅಂದ್ರೆ ಕಲ್ಯಾಣ ಕರ್ನಾಟಕ ಆ ಪೇಜು. ಅದ್ರಲ್ಲಿ ಡೈಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಇದ್ರಲ್ಲಿ ನೋಡ್ಬೇಕು ಸರ್, ಆದ್ರೆ ವ್ಲಾಗಿಂಗ್ ಕಂಟಿನ್ಯೂ ಮಾಡೋದು ಆದಷ್ಟು
ಅಂದ್ರೆ ಹೆಂಗಂದ್ರೆ ಇಷ್ಟು ದಿನ ಎಲ್ಲ ರೀಚ್ ಔಟ್ ಆಗ್ಬಿಟ್ಟಿದೀವಿ. ಇನ್ನು ಮೇಲೆ ಜನಕ್ಕೆ ಇಂಥ ಊರಲ್ಲಿ ಹಿಂಗ ಐತೆ ನೀವು ಅಂದ್ರೆ ಏನೋ ತೋರ್ಸ್ಬೇಕಲ್ಲ. ಅವರೆಲ್ಲ ಅಷ್ಟು ಬರೀ ಒಂದೇ ತರ ಡೈಲಾಗೇ ಮಾಡೋದು, ಬರೀ ಗಾಂಚಲಿ ಮಾತುಗಳೇ ಮಾತಾಡೋದು, ಒಂಥರ ಅಹಂಕಾರಿ ಅನ್ಸ್ಬಿಡುತ್ತೆ. ಸ್ವಲ್ಪ ಜನ ತಿಳ್ಕೊಳ್ಳೋದು ಹೋಗುತ್ತೆ. ಅದು ಚೇಂಜ್ ಇರ್ಬೇಕು ಸರ್. ಇವಾಗ ಮೂವಿನೂ ನೋಡ್ರಿ, ಒಂದ್ ಫಿಲಮ್ ಅಲ್ಲಿ ಕಾಮಿಡಿ ಇರುತ್ತೆ, ಫೈಟಿಂಗ್ ಇರುತ್ತೆ, ಫೀಲಿಂಗ್ ಇರುತ್ತೆ, ಎಲ್ಲ ನಗು ಇರುತ್ತೆ. ಹೀರೋನೇ ಸತ್ತೋಗ್ತಾರೆ ಒಂದೊಂದ್ ಪಿಕ್ಚರ್ ಅಲ್ಲಿ ಅಲ್ವಾ, ಹೀರೋಯಿನ್ ಸತ್ತೋಗ್ತಾರೆ. ಹೌದು, ಇನ್ನೇನ್ ಮದ್ವೆ ಆಯ್ತು ಅನ್ನೋಷ್ಟಿಗೆ ಹೀರೋಯಿನ್ ಸತ್ತೋಗ್ಬಿಡ್ತಾರೆ. ಆ ತರ ಟ್ವಿಸ್ಟ್ ಇಡ್ಬೇಕು ಡೈಲಿ ಏನಾನ ಒಂದು. ನೋಡ್ರಿ ನಾವು ಎಲ್ಲಾ ತರ ಮಾಡ್ತೀನಿ ಸರ್. ನಾನು ಬ್ಲಾಗ್ ಮಾಡ್ತೀನಿ, ಕಾಂಟೆಂಟ್ ಮಾಡ್ತೀನಿ, ಕಾಮಿಡಿ ಕಂಟೆಂಟ್ ಮಾಡ್ತೀನಿ, ಡೈಲಾಗ್ಸ್ ಮಾಡ್ತೀನಿ, ಬಟ್ ಎಲ್ಲ ಜೀವನ ಆಧಾರಿತವಾಗಿರುತ್ತೆ ಎಲ್ಲ. ಹೌದಾ, ಒಂದು ಡೈಲಾಗ್ ಹೇಳ್ಬೋದಾ ಸರ್ ನಮ್ಗೆ? ಏನಂತ ಏನಾದ್ರು ನಿಮ್ ಫೇವರೇಟ್ ಡೈಲಾಗ್ ಆಗ್ಲಿ, ಯಾವ್ದಾದ್ರು ನಿಮ್ ಇನ್ಸ್ಟಾಗ್ರಾಮ್ ಬಿಟ್ಟಿರೋದಾಗ್ಲಿ, ಇಲ್ಲ ಮುಂದೆ ನಾನು ಈ ತರ ಡೈಲಾಗ್ ಹೇಳ್ತೀನಿ ಒಂದು ಪ್ಲಾನಿಂಗ್ ಇದೆ ಅಂಬುದು ಯಾವ್ದೋ ಒಂದು ಡೈಲಾಗ್ ಸರ್. ಈಗ ಏನಂದ್ರೆ ನಾನು ಸುಮಾರು ಅಂದ್ರೆ ಯಾರಿಗೇನೋ ಒಬ್ಬರನ್ನ ಟಾರ್ಗೆಟ್ ಮಾಡೋ ತರ ಡೈಲಾಗ್ಗಳು ಹೊಡಿತಿದ್ದೆ ಸರ್. ಸೊ ಅಂತವ್ರಿಗೆಲ್ಲ ಆ ವಿಡಿಯೋ ಇಂದ ಕೆಲವೊಬ್ಬರಿಗೆಲ್ಲ ಬೇಜಾರಾಗಿರ್ಬೋದು. ಅದ್ರ ಮೇಲೆ ಒಂದು ಡೈಲಾಗ್ ಹೊಡೆದಿದೆ ಸರ್. ಏನಂತೇಳಿ, ಇಷ್ಟು ದಿನ ಕೆಲವ್ರ ಕಣ್ಣಿಗೆ ನಾನೊಬ್ಬ ಅಹಂಕಾರಿ ತರ ಕಾಣಿಸಿರ್ಬೋದು, ಆದ್ರೆ ಇನ್ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಅಣ್ಣ, ಇನ್ಮೇಲೆ ಹೇಳ್ತೀನಿ, ನಿಮ್ಮ ಮನ್ಸನ್ನೆಲ್ಲ ನಾನು ಗೆದ್ದೇ ಗೆಲ್ತೀನಿ ಅಂತ. ಇದು ಆಲ್ರೆಡಿ ನಿಮ್ ಇನ್ಸ್ಟಾಗ್ರಾಮ್ ಬಂದಿದೆ ಇಲ್ಲಾಂದ್ರೆ ಇನ್ನು ಬಂದಿಲ್ಲ ಸರ್? ಇದು ಓಕೆ, ಇನ್ನು ಬಂದಿಲ್ಲ. ಅದಕ್ಕೆ ನಮ್ ಚಾನಲ್ ಅಲ್ಲಿ ನೀವು ರೀಲ್ ಹಾಕೈತಿದ್ದ. ನಿಮ್ ಚಾನಲ್ ಅಲ್ಲೇ ಅಂದ್ರೆ ಅವ್ರು ಯಾರ್ಯಾರಿಗೆ ನಾನು ದುರಂಕಾರಿ ತರ ಕಾಣಿಸಿದೀನೋ ಅವ್ರ ಮನ್ಸನ್ನೆಲ್ಲ ನಾನು ಗೆದ್ದೇ ಗೆಲ್ತೀನಿ. ನಂಬ್ತೀರಾ ಸರ್ ದುರಂಕಾರ ಅವೆಲ್ಲ ಅಂತಂದ್ರೆ? ಸರ್ ಅದು ಕ್ಯಾಪ್ಷನ್ ಅಲ್ಲಿ ಹಾಕ್ಬಿಡ್ತೀನಿ, ಯಾರ್ಯಾರಿಗೆ ಅಹಂಕಾರಿ ತರ ಕಾಣಿಸಿದೀನೋ ಅವ್ರ ಮನ್ಸನ್ನೆಲ್ಲ ಗೆದ್ದೇ ಗೆಲ್ತೀನಿ ಅಂತ ಹಾಕ್ಬಿಟ್ಟು ಕ್ಯಾಪ್ಷನ್ ಅಲ್ಲಿ, ಯಾಕಂದ್ರೆ ಇನ್ಮೇಲೆ ನಾನು ದುರಂಕಾರಿ ಆಗೋಣ ಅನ್ಕೊಂಡಿದೀನಿ ಅಂತ ಹಾಕ್ಬಿಡ್ತೀನಿ. ಅದ್ ಬಾಯಲ್ಲಿ ಹೇಳಲ್ಲ, ಅಲ್ಟ್ರಾ ಲೆಜೆಂಡ್ಗಳು ಮಾತ್ರ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಒಂದು ಇಲ್ಲಿ ಇಟ್ಬಿಟ್ಟ. ಓಕೆ ಸರ್, ಮತ್ತೆ ಇನ್ಸ್ಟಾಗ್ರಾಮ್ ಲೈಫ್ ಬಂದ್ರೆ ಹಾ ಸರ್, ಎಷ್ಟು ವರ್ಷದಟ್ಟಿ ಸ್ಟಾರ್ಟ್ ಮಾಡಿದ್ರೆ ಸರ್ ಇದು? ಸರ್ ಇವಾಗ ನಾನ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು. 1.5 ವರ್ಷ. ಎಷ್ಟು ಅರ್ನಿಂಗ್ ಮಾಡಿದ್ರೆ ಸರ್ ಇದರಲ್ಲಿ? ಏನೋ ಅಮ್ಮಮ್ಮ ಅಂದ್ರೆ ಒಂದು ಪ್ರಮೋಷನ್ಸ್ ಬರೀ ಪ್ರಮೋಷನ್ಸ್ ಅಷ್ಟೇ ಸರ್ ಮಾಡಿರೋದು. ಈಗ ದುಡ್ಡು ಬರಲ್ಲ ಸರ್ ನಿಮ್ಗೆ? ಬರಲ್ಲ ಸರ್. ನಾನು ಯಾಕಂದ್ರೆ ಅದ್ರಲ್ಲಿ ಸಬ್ಸ್ಕ್ರಿಪ್ಷನ್, ಸ್ಟಾರ್ಸ್ ಅಂತೆಲ್ಲ ತಗೊಂತಾರೆ. ಯಾಕಂದ್ರೆ ನಮ್ಮ ಆಡಿಯನ್ಸ್ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಾನೇನೋ ಒಂದ್ ನೋಡ್ರಿ ನಿಮ್ ತರ ಎಡಿಟಿಂಗ್ ಏನೋ ಒಂದ್ ಕೋಚ್ ಕೊಡೋ ತರ ಇದ್ರೆ, ಅರ್ಥ ಆಯ್ತಾರ, ಏನೋ ಒಂದು ನಾನೇನೋ ಒಬ್ಬ ಬರಹಗಾರನಾಗಿದ್ರೆ, ಒಬ್ಬ ಜರ್ನಲಿಸ್ಟ್ ಆಗಿದ್ರೆ ನಾನ್ ಸಬ್ಸ್ಕ್ರಿಪ್ಷನ್ ತಗೋಬಹುದು. ನಾನೇ ಮಿಡಲ್ ಕ್ಲಾಸ್, ನಾನ್ ಫಾಲೋ ಮಾಡೋರು ಏನ್ ಕೋಟಿಗೆ ಬದುಕವ್ರು ಇರ್ತಾರೆ, ಅವ್ರನ್ನೇ ಮಿಡಲ್ ಕ್ಲಾಸ್ ಇರ್ತಾರೆ. ಅವ್ರಿಗೆಲ್ಲ ಹೋಗಿ ಸಬ್ಸ್ಕ್ರಿಪ್ಷನ್ ತಗ ಅಂತ ಅಂದ್ಬಿಟ್ರೆ, ಏನೋ ಫಾಲೋ ಮಾಡಿದ್ರೆ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನಾನು ವಿಡಿಯೋ ನೋಡ್ರಿ ಅಂತ ಅಂತಾರೆ. ಅದೆಲ್ಲ ನಮಗೆ ಇಷ್ಟನ ಆಗೋದಿಲ್ಲ. ನಾವು ಅದೇ ಸಬ್ಸ್ಕ್ರಿಪ್ಷನ್ ಇದ್ದು ನನ್ಗೆ ಗೊತ್ತಿರಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಏನಕ್ಕೆ ಬಂದಿರೋದಂದ್ರೆ, ಇವಾಗ ಯಾರನ್ನ ಒಂದು ಕೋಚಿಂಗ್ ಮಾಡ್ತಾರೆ, ಏನೋ ಒಂದು ಓದೋದು ಹೇಳ್ಕೊಡ್ತಾರೆ, ಮತ್ತೇನೋ ಎಡಿಟಿಂಗ್ ನಾಲೆಡ್ಜ್ ಹೇಳ್ಕೊಡ್ತಾರೆ, ಆಮೇಲೆ ಅವ್ರಿಗೆ ಏನೋ ಒಂದು ಸಾಧನೆ ಮಾಡೋ ರೀತಿ ಹೇಳ್ಕೊಡ್ತಾರೆ ಅಂತ ಅಂದಾಗ ಮಾತ್ರ ಅದನ್ನ ನಾವು ಸಬ್ಸ್ಕ್ರಿಪ್ಷನ್ ಆನ್ ಮಾಡೋದ್ರಲ್ಲಿ ಒಂದ್ ಬೆಲೆ ಐತೆ. ನಾವು ಸುಮ್ನೆ ವ್ಲಾಗ್ ಮಾಡೋದು, ಏನೋ ಒಂದ್ ಮಾಡೋದು, ನಾವು ಜನ ನೋಡ್ಲಿ ಅಂತಾನೆ ಮಾಡೋದು, ದುಡ್ಡು ಕೊಟ್ಟು ನೋಡ್ಲಿ ಅಂತ ಮಾಡಕ್ ನಾವೇನ್ ಫಿಲಮ ಮಾಡಿದೀವಿ? ಫಿಲಂ ತರನೇ ಸರ್ ಇದು ಒಂಥರ. ಸರ್ ಖರ್ಚೇನು ಮಾಡಿಲ್ಲ ಸರ್. ಜೀವನ ಹೆಂಗೆ, ಇಲ್ಲಿ ಹೋದೆ ಅಲ್ಲಿ ಬಂದೆ, ಏನೋ ಒಂದು ಹೈಲೈಟ್ಸ್ ಗಳು ಕ್ಯಾಚ್ ಮಾಡೋದು ಸರ್. ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಅಂದ್ರೂ 24/7 ರೆಕಾರ್ಡ್ ಆಗುತ್ತೆ. ಅದ್ರಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಎಡಿಟರ್ ಎತ್ತಾನೆ ಅದನ್ನ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾವ್ದು ಹಾಕ್ಬೇಕು, ಯಾವ್ದು ಬಿಡ್ಬೇಕು, ಅದನ್ನ ಜನಕ್ಕೆ ಇಂಟ್ರೆಸ್ಟಿಂಗ್ ಕೊಡೋಂಥದ್ದು, ಜನಕ್ಕೆ ಏನೋ ಒಂದು ವಿಷಯ ರೀಚ್ ಆಗುವಂತದ್ದು, ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು, ಇಲ್ಲ ಅಂದ್ರೆ ಏನೋ ಒಂದು ಮೆಸೇಜ್ ಇರ್ಬೇಕು, ಇಲ್ಲ ಅಂದ್ರೆ ಒಂದು ಕಾಮಿಡಿ ಇರ್ಬೇಕು, ಇಲ್ಲ ಅಂದ್ರೆ ಚೆನ್ನಾಗೈತಪ್ಪ ಅನ್ನೋ ತರ ಇರ್ಬೇಕು. ಇದೇನ ಇದು ಅನ್ನಂಗ ಇರಬಾರ್ದು. ನೀವು ನೋಡ್ತೀರಾ ಸರ್ ಬಿಗ್ ಬಾಸ್ ಎಲ್ಲ? ಸರ್ ಬಿಗ್ ಬಾಸ್ ನಾನು 75 ದಿನ ಆದ್ಮೇಲೆ ನೋಡೋದು. ಯಾರು ಗೆದ್ದಾರಂತ? ಇಲ್ಲ ಸರ್, ಅದು ಅವಾಗ್ಲೇ ಟಫ್ ಇರೋದು. ಹೌದಾ? ಸ್ಟಾರ್ಟಿಂಗ್ ಎಲ್ಲ ಏನ್ ಗೊತ್ತಾ, ವಯಸ್ಸಾಗೈತಿ ಅಂದ್ರೆ ಒಂಥರ ಮನ್ಸಿಂದ ಭಾವನಾತ್ಮಕವಾಗಿ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. 75 ದಿನ ಆದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನಿರಲ್ಲ. ಯಾವ ವಯಸ್ಸಿಲ್ ದೊಡ್ಡವರು, ನೀನ್ ಸೆಲೆಬ್ರಿಟಿ, ನೀನ್ ಕೋಟ್ಯಾಧೀಶ್ವರ, ಅಲ್ಲಿ ಯಾರಿಗೂ ಬೆಲೆ ಇರಲ್ಲ. ಅಲ್ಲಿ ಏನಿದ್ರು ಮನುಷ್ಯತ್ವ, ಆಟಕ್ಕೆ ಮಾತ್ರ ಬೆಲೆ ಇರುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗ್ ಮಾಡಾರ, ಚೆನ್ನಾಗ್ ವಯಸ್ಸಲ್ಲಿ ದೊಡ್ಡವರಾಗಿದ್ರು ಚಿಕ್ಕವರಾಗಿದ್ರು ಟಾಸ್ಕ್ ಚೆನ್ನಾಗ್ ಮಾಡವನೆ, ಚೆನ್ನಾಗ್ ಮಾತಾಡವನೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡವನೆ, ಇವ್ನು ಇರ್ಬೇಕು ಸರ್. ಇವಾಗ ತುಂಬಾ ಜನ ಹೇಳ್ತಾರೆ ಗಿಲ್ಲಿ ಸಗತ ಆಡ್ತಾನೆ, ಚೆನ್ನಾಗ್ ಮಾಡ್ತಾವಂತ. ನಿಮ್ಗೇನ ಅನ್ಸುತ್ತೆ? ನಾನ್ ನೋಡ್ತಾ ಇಲ್ಲ 75 ದಿನ ಆದ್ಮೇಲೆ ಗಿಲ್ಲಿ ಅವ್ರು ಇದ್ರೆ ಅವಾಗ ನೋಡ್ತೀನಿ. ಏನೋ ಒಂದ್ ಮಾಡಿರ್
ಹೆಂಗಂದ್ರೆ ಸರ್ ಈ ಜೀವನನ ಅಷ್ಟೇ ಹ್ಮ್. ನಾವೆಷ್ಟು ಚೆನ್ನಾಗಿರ್ತೀವಿ, ಎಷ್ಟು ಜವಾಬ್ದಾರಿತವಾಗಿರ್ತೀವಿ, ಅಷ್ಟು ದಿನ ಇಲ್ಲಿ ಬದುಕಿರ್ತೀವಿ ಅಲ್ವಾ? ಅವಾಗ್ಲೇ ಅವ್ರ ಬದುಕು ನಮ್ಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ಅವಾಗ ನೋಡ್ಬೇಕು ಅವ್ರು, ಹೌದು ಹೌದು ಅಲ್ವರ? Correct. 75 ದಿನ ಆದ್ಮೇಲೆನೂ ಅವ್ರು ಅಲ್ಲಿ ಉಳ್ಕೊಂಡಿದಾರಂದ್ರೆ ಇನ್ ಯಾವ ತರ ಆಡಿರ್ಬೋದು. ಹೌದು. ಇವಾಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನಿಲ್ಲ ಸರ್ ಇದು. ಹ್ಮ್. ನೋಡ್ರಿ ಸ್ಟಾರ್ಟಿಂಗ್ ನಾನು ನೋಡಿದೆ, ಮಲ್ಲಮ್ಮ ಇದ್ದಾಗ ನೋಡಿದೆ, ಸುಮಾರು ಜನ ಇದ್ದಾಗೆಲ್ಲ ನೋಡಿದೆ. ಅವಾಗೆಲ್ಲ ನಾನು ಅದೇ ನನ್ಗೆ ಸ್ಟಾರ್ಟ್ ಆಗ್ಬಿಡ್ತು, ವಯಸ್ಸಿನ ದೊಡ್ಡವರಪ್ಪ ಪಾಪ ಅವ್ರಿಗೆ ಹೆಂಗ್ ಮಾತಾಡ್ತಾರ ನೋಡು, ಇವ್ರಿಗೆ ಹೆಂಗ್ ಮಾತಾಡ್ತಾರ ನೋಡು, ಈ ತರ ಸ್ಟಾರ್ಟ್ ಆಗುತ್ತೆ. ಬರ್ತಾ 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 ಬರ್ತಾನೆ ಅದು ಆಟ ಆಗಿ ಬದಲಾಗೋದು. ಟಾಸ್ಕು, ಆಡೋ ಮಾತುಗಳು, ಟಾಸ್ಕು, ಆ ತರ ಇದ್ದಾಗ 75 ದಿನ ಆದ್ಮೇಲೆ ನೋಡ್ಬೇಕು ಸರ್. ಅದು ಏನು ಒಂದ್ 5-6 ಜನ ಇರ್ತಾರಲ್ವಾ, ಅವಾಗ ನೋಡ್ಬೇಕು. ಸೊ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ನೀವು ಅತಿ ಕಷ್ಟವಾದ ದಿನ ಅಂದ್ರೆ ಏನ್ ಹೇಳ್ತೀರ ಸರ್? ಇವತ್ತು ಯಾಕನ ಬಂದಪ್ಪ ಈ ಫೀಲ್ಡ್ಗೆ? ಅತಿ ಕಷ್ಟವಾದ ದಿನ ಅಂದ್ರೆ ಸರ್, ಅಂದ್ರೆ ತುಂಬಾ ಜನ ಕಾಮೆಂಟ್ಗಳು ಬರ್ತಾ ಇರ್ತವೆ, ಓದ್ತಾ ಇರ್ತೀರಾ, ಇದನ್ನ ನೋಡಿದಾಗ ಸ್ವಲ್ಪ ಫೀಲಿಂಗ್ ಇದ್ದೇ ಇರ್ತೈತೆ ಎಂತರ್ಗಾದ್ರೂ ಈ ಥರ ಎಲ್ಲ ಮಾಡ್ತಾರ, ಈ ಥರ ಎಲ್ಲ ಬರೀತಾರ ಸರ್.